ಉಡುಪಿ ನಗರದಲ್ಲಿ ಬೆಳಗಿನ ಜಾವ ಹಳೆ ಬಸ್ ನಿಲ್ದಾಣ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಕಾನೂನು ಬಾಹಿರವಾಗಿ ಮದ್ಯ ಮಾರಾಟ ನಡೆಯುತ್ತಿದೆ ಎನ್ನುವ ನಿಖರ ದೂರುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿರುವ ಹಿನ್ನೆಲೆಯಲ್ಲಿ ನಗರ ಪೊಲೀಸ್ ಠಾಣೆಯಿಂದ ಕ್ಷಿಪ್ರ ಕಾರ್ಯಾಚರಣೆ ನಡೆಯಿತು. ಪೊಲೀಸರು ಓರ್ವನನ್ನ ಬಂಧಿಸಿದ್ದಾರೆ. ಬಂಧಿತ ವ್ಯಕ್ತಿ ಬಾಗಲಕೋಟೆ ಮೂಲದ ಕಂಟ್ಯಪ್ಪ ಮೇತಿ ಎಂದು ತಿಳಿದುಬಂದಿದೆ. ಸ್ಕೂಟರ್ನಲ್ಲಿ ಬಂದಿರುವ ವ್ಯಕ್ತಿಯೋರ್ವ ಸಿಟಿ ಬಸ್ ನಿಲ್ದಾಣದಲ್ಲಿ ಮದ್ಯದ ಪೊಟ್ಟಣಗಳನ್ನು ಮಾರಾಟ ಮಾಡುತ್ತಿರುವುದು ಕಂಡುಬಂದಿತು. ತಕ್ಷಣ ಪೊಲೀಸರು ಅಕ್ರಮ ಮದ್ಯ ಮಾರಾಟಗಾರನನ್ನ ವಶಕ್ಕೆ ಪಡೆದುಕೊಂಡು ತಪಾಸಣೆ ನಡೆಸಿದಾಗ 4 ಲೀಟರ್ ಮದ್ಯ ಪತ್ತೆಯಾಗಿದೆ. ಈ ಬಗ್ಗೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ಕಾನೂನು ಪ್ರಕ್ರಿಯೆಗಳು ಮುಂದುವರೆದಿದೆ. ನಿರೀಕ್ಷಕ ಮಹೇಶ್ ಪ್ರಸಾದ್, ಉಪನಿರೀಕ್ಷಕ ಭರತೇಶ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದ್ದು ಮುಖ್ಯ ಆರಕ್ಷಕ ಬಶೀರ್ ಭಾಗವಹಿಸಿದ್ದರು. ಪೊಲೀಸರು ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡು ಅವರ ಸಹಕಾರವನ್ನ ಪಡೆದುಕೊಂಡರು. ನಲವತ್ತೆರಡು ಇರ್ಬೋದು ರೀ. ಎಷ್ಟು? 42 ಇರ್ಬೋದು. ಇದು 44 ಇರ್ಬೋದು ಅಂತ ಸರ್. ನೀನು ಎಷ್ಟು ಮಾರಿದ್ದಿ? ಒಂದು 4 ಇರ್ಬೋದು ಸರ್. ಅಷ್ಟು 4 ಮಾರಿದ್ದಿ. 50 ಸರ್. 10 ಇಂಥ 10 ಬಂದರೆ ತಗೊಳ್ತೀಯಾ? ಯಾರೋ ಗುರುತು ಪರಿಚಯ ಇಲ್ಲದವ ತಂದು ಕೊಡ್ತಾನೆ, ನೀನು ತಗೊಳ್ತೀಯಾ? ಹಾಂ, ಏಯ್ ಈಗಿಂದ 1 ವಾರ ಇರ್ತಾರೆ. ಅದೇ ಅವನು ಯಾವನು ಅವನು ತಂದು ಕೊಡೋದು? 50 ಮಾತ್ರ. ಇವತ್ತು ತಂದು ಕೊಟ್ಟುವುದು ಯಾರು?